ಹೆಂಗಿದ್ರಿ ಮಸ್ತ್ ಅದಿರಿ ಅನ್ಕೊತೀನಿ. ಹೋದ ಬ್ಲಾಗ್ದಾಗ ಡಿಸ್ಕಸ್ ಮಾಡಿದ್ದೆ ನಿಮ್ಗೆ ನಾನು ಒಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡತ್ತೀನಿ ಅಂತಂದ್ರೆ ಆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋದು ಇದು ಫಸ್ಟ್ ವ್ಲಾಗ್. ಇದು ಇಲ್ಲಿಂದ ಅದ್ರದ್ದು ಸಿರೀಸ್ ಸ್ಟಾರ್ಟ್ ಆಗುತ್ತೆ ಆ ಪ್ರಾಜೆಕ್ಟಿಂದ. ಅದು ಹೆಂಗೆ ಮಾಡ್ಸಾತೀನಿ ಅಂತಂದ್ರೆ ಗಾಡಿ ಔಟ್ ಆಫ್ ಇಮ್ಯಾಜಿನೇಷನ್ ಅದೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿ ಇಟ್ಕೊಂಡಿದ್ದೈತಿ ಆಲ್ರೆಡಿ. ಆ ಗ್ರಾಫಿಕ್ಸ್ನು ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೈತಿ. ಅದಾದ್ಮ್ಯಾಗ ಅದಕ್ಕೆ ಸಣ್ಣ ಪುಟ್ಟ ಮಾಡಿಫಿಕೇಷನ್ಸ್ ಆತು. ಬಟ್ ಈ ಹಳೆ ಬೀಸ್ಟ್ ಇತ್ತಲ್ಲ, ಇದು ಬೀಸ್ಟ್ ಐತಲ್ಲ, ಇದ್ರದ್ದು ಅಪ್ಗ್ರೇಡೆಡ್ ವರ್ಷನ್ ಅದ. ಈಗ ಆ ಪ್ರಾಜೆಕ್ಟಿಗೆ ನೇಮ್ ಇಡ್ಬೇಕಂತ ಮಾಡೀನಿ, ಬೀಸ್ಟ್ 2.0 ಅಂತಂದು. ಈಗ ಬೀಸ್ಟ್ ನೋಡತ್ತಿರಲ್ಲ, ಇದು ಓಕೆ ಬ್ಲ್ಯಾಕ್ ಚಲೋ ಐತಿ. ಭಾಳ ಮಂದಿ ಬೇರೆ ಕಲರ್ ಇದ್ದಿದ್ದು ಬ್ಲ್ಯಾಕ್ ಪೇಂಟ್ ಮಾಡಿಸ್ಕೊಂಡು ಪೂರ್ತಿ ಬ್ಲ್ಯಾಕ್ ಲುಕ್ ಔಟರ್ ಲುಕ್ ಕೊಡೋಕೆ ಟ್ರೈ ಮಾಡ್ತಾರೆ. ಬಟ್ ಇದು ನಂದು ಇರೋದು ಬ್ಲ್ಯಾಕ್ ಐತಿ. ಇದ್ರ ಮ್ಯಾಗ ನಾನು ಮತ್ತೆ ಬೇರೆದು ಏನಾರ ಗ್ರಾಫಿಕ್ಸ್ ಆ್ಯಡ್ ಆನ್ ಮಾಡಿಸ್ಬೇಕಂತ ಪ್ಲ್ಯಾನ್ ಇಟ್ಕೊಂಡಿನಿ. ಆ ಗ್ರಾಫಿಕ್ಸ್ ಇನ್ನೊಂದು 2-3 ದಿವ್ಸದಾಗ ಬರ್ಬೋದು. ಯಾಕಂದ್ರೆ ಇಲ್ಲಿಂದ ತರ್ಸಾತಿಲ್ಲ, ನಾನು ಔಟ್ ಆಫ್ ಕರ್ನಾಟಕಲಿಂದ ತರ್ಸಾತೀನಿ ಗ್ರಾಫಿಕ್ಸ್. ಮತ್ತು ಅದು ಬಿಟ್ಟು ಬೇರೆ ಸ್ವಲ್ಪ ಪಾರ್ಟ್ಸು ಅದಾವು, ಅವು ಬೇರೆ ಕಡೆಗಿಂತ ಇಂಪೋರ್ಟ್ ಮಾಡಿಸ್ಕೊಳತ್ತೀವಿ. ಯಾಕಂದ್ರೆ ಎಲ್ಲೂ ಸಿಗಾಗಿಲ್ಲವು. ಒಂದು ಪಾರ್ಟ್ಸ್ ಅದಾವು, ಅವು ಎಲ್ಲೂ ಹಿಂಗೆ ಎಲ್ಲಿ ಲೋಕಲೈಟ್ಸ್ ಎಲ್ಲೂ ಸಿಗೋಂಗಿಲ್ಲ. ಅದಕ್ಕೆ ಅದ್ರದ್ದು ಆ ಪಾರ್ಟ್ಸಿನ ಕ್ರೇಜ್ ಯಾವ್ದು ಸ್ಟೇಟ್ದಾಗ ಐತಿ ಆ ಸ್ಟೇಟಿಂದ ತರಿಸ್ಕೊಳತ್ತೀನಿ. ಈ ಬಿಸ್ಟಿಗೆ ಯಾವ ಲುಕ್ಸ್ ಕೊಡತ್ತೀನಿ ಅಂದ್ರೆ ಒಂದು ಸೂಪರ್ ಬೈಕ್ ಲುಕ್ಸ್ ಕೊಡತ್ತೀನಿ. ಇದಕ್ಕೆ ಮತ್ತು ಅಂಡರ್ ಬೆಲ್ಲಿ ಆ್ಯಡ್ ಆನ್ ಮಾಡಿಸ್ಕೋಬೇಕು ಅನ್ಕೊಂಡು ಪ್ಲ್ಯಾನ್ ಇತ್ತು. ಬಟ್ ಅಂಡರ್ ಬೆಲ್ಲಿ ಹಾಕ್ಸಾಕತ್ತಿಲ್ಲ ನಾನು. ರೀಸನ್ ಇಷ್ಟ ಅಂತಂದ್ರೆ ಫಸ್ಟ್ ಇದ್ರದ್ದು ಗ್ರೌಂಡ್ ಕ್ಲಿಯರೆನ್ಸ್ ಭಾಳ ಕಡಿಮೆ ಐತಿ. ಅದು ಇನ್ನೊಂದು ಸ್ವಲ್ಪ ನಾನು ಗ್ರೌಂಡ್ ಕ್ಲಿಯರೆನ್ಸ್ ಇನ್ನೂ ಭಾಳ ಕಡಿಮೆ ಮಾಡಿಸ್ದಂಗೆ ಆಗ್ಬಿಡ್ತದೆ ಅಂಡರ್ ಬೆಲ್ಲಿ ಹಾಕಿದ್ದೆ ಅಂತಂದ್ರೆ. ಯಾಕಂದ್ರೆ ಭಾಳ ರಿಸ್ಕ್ ಆಗುತ್ತೆ. ಇಲ್ಲಿ ನೋಡಿರಿ, ಅಕಸ್ಮಾತ್ ಇಷ್ಟು ನಾನು ಸ್ಲೋ ತೊಗೊಂಡಿದ್ದಿಲ್ಲ, ಇಲ್ಲಾಂದ್ರೆ ಒಮ್ಮೆ ಹೋಗಿ ಒಂದು ವೀಲ್ ನಂದು ರೋಡ್ ಬ್ರೇಕ್ಲಿಂದ ಪಾಸ್ ಆಗಿತ್ತು ಅಂತಂದ್ರೆ ಪಕ್ಕ ಹತ್ತಿರ್ತದೆ. ಏನೂ ಈಗ ಇರಲಾರ್ದೆ ಈಗ ಹತ್ತಾತಿತ್ತು. ಅಕಸ್ಮಾತ್ ಅಂಡರ್ ಬೆಲ್ಲಿ ಹಾಕ್ತಿದ್ನಂತಂದ್ರೆ ಇನ್ನೊಂದು ಸ್ವಲ್ಪ ಹತ್ತುತ್ತಲ್ಲ ಅನ್ನೋದು ರಿಸ್ಕ್. ಆ ರಿಸ್ಕ್ ನಂಗೆ ತೊಗೊಳಕ್ಕೆ ಇಷ್ಟ ಇಲ್ಲ. ಅದ್ರ ಸಂಬಂಧ ಅದು ಅಂಡರ್ ಬೆಲ್ಲಿ ಹಾಕ್ಸಾಕ್ತಿಲ್ಲ ನಾನು. ಅಂಡರ್ ಬೆಲ್ಲಿ ಹಾಕ್ಸಿದ್ರೆ ಮತ್ತು ಟ್ರಾವೆಲ್ ಮಾಡೋಕ್ಕಾಗಂಗಿಲ್ಲ. ಜಸ್ಟ್ ಹಂಗೆ ನಾರ್ಮಲ್ ರೈಡ್ಸ್ ಮಾಡೋಕ್ಕಾಗುತ್ತೆ, ಟ್ರಾವೆಲ್ ಮಾಡೋಕ್ಕಾಗಂಗಿಲ್ಲ. ಟ್ರಾವೆಲಿಂಗ್ ಹೋದ್ರಂದ್ರೆ ಯಾವ ಟೈಮಿಗೆ ಯಾವ ಸೈಡ್ ಹೋಗ್ತೀವಿ ಹೇಳಕ್ಕೆ ಬರೋಂಗಿಲ್ಲ ನಾವು. ಒಂದು ಸಲ ಘಾಟ್ ಸೆಕ್ಷನು ಹೋಗ್ಬೋದು, ಅದಾದ್ಮೇಲೆ ಆಫ್ ರೋಡಿಂಗಿಗೂ ಹೋಗ್ಬೋದು. ಬಟ್ ಇದು ಆಫ್ ರೋಡಿಂಗಿಗೆಲ್ಲ ಹಂಗೆ ಜಸ್ಟ್ ಕ್ಯಾಶುವಲಿ ಹೋಗ್ಬೋದು. ಅದು ಹೋದು ಅಂದ್ರೆ ಏನಾಗ್ಬಿಡ್ತೈತೆ, ಅವಾಗ ಸೂಕ್ಷ್ಮದಿಂದ ಗಾಡಿ ಮೂವ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಅದು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೈತಿ, ಬೇಡ ಅಂತಂದ್ರೆ. ಅದು ಬಿಟ್ಟರೆ ಸಣ್ಣ ಪುಟ್ಟ ಮಾಡಿಫಿಕೇಷನ್ಸ್ ನಾವು ಫಸ್ಟ್ ಆಲ್ಮೋಸ್ಟ್ ಎಲ್ಲ ಮಾಡಿಸ್ಕೊಂಡು ಇಟ್ಕೊಂಡಿದ್ದೈತಿ. ಒಂದೊಂದು ಪಾರ್ಟ್ಸ್ ಎಲ್ಲ ತೊಗೊಂಡಿನಿ ನಾನು, ತೊಗೊಂಡು ಆಲ್ರೆಡಿ ಇಟ್ಟಿದ್ದೈತಿ. ಇನ್ನೊಂದು ಸ್ವಲ್ಪ ಪಾರ್ಟ್ಸ್ ಬರೋದವು, ಅವು ಅಷ್ಟೇ ಡಿಲೇ ಆಗ್ತಾವು. ಅದಾತಂದ್ರೆ ಸ್ಟಾರ್ಟ್ ಆಗುತ್ತೆ ವರ್ಕ್. ಎಷ್ಟು ಎಪಿಸೋಡ್ಸ್ದಾಗ ಬರ್ತಾವೆ ಹೇಳಕ್ಕೆ ಬರೋಲ್ಲ. ಇದು ಪ್ರಾಜೆಕ್ಟ್ ಸ್ಟಾರ್ಟ್ ಆದ್ಮ್ಯಾಗ ಗೊತ್ತಾಗುತ್ತೆ. ಈಗ ಸ್ಟಾರ್ಟಿಂಗ್ ನಾನು ಇದು ಪ್ರಾಜೆಕ್ಟಿಂದ ಇಂಟ್ರೊಡಕ್ಷನ್ ಕೊಡೋಣಂತಂದು ನಿಮಗೆ ವ್ಲಾಗ್ ಮಾಡತ್ತೀನಿ. ಇವು ಆ್ಯಕ್ಚುಲಿ ಸ್ಪೋರ್ಟ್ಸ್ ಬೈಕ್ಸ್, ಇವು ಬೈಕ್ಸ್ ಹೆಂಗಂತಂದ್ರೆ ಏನೋ ನಿಮ್ಗೆ ಫೀಲ್ ಅನ್ಸಂಗಿಲ್ಲ ಗಾಡಿದು. ನಾ ಹೋಲ್ಡ್ ಈಗ ನಾನು ಜಸ್ಟ್ ಒಂದು ಕ್ಯಾಶುವಲ್ ಬೈಕ್ ರೈಡ್ ಮಾಡತ್ತೀನಿ. 200cc ಅನ್ಸಂಗೇ ಇಲ್ಲ. ಅದು ರೂಢಿ ಆಗ್ಬಿಟ್ಟಿರ್ತೈತಿ ಕಂಟಿನ್ಯೂ ರೈಡ್ ಮಾಡಿ. ಆ ಸ್ಪೀಡ್ ನಿಮ್ಗೆ ಏನು ಅನ್ಸಂಗೇ ಇಲ್ಲ. ನಿಮ್ಗೆ ಲಾಸ್ಟ್ ಒಂದು ಸಲ ನಿಮ್ಗೆ ನಾನು ತೋರಿಸ್ತೀನಿ ನನ್ನ ಬೈಕ್. ವಾಷಿಂಗ್ ಮಾಡಿಸೇ ಇಲ್ಲ. ವರ್ಕ್ ಸ್ಟಾರ್ಟ್ ಆದ್ಮೇಲೆ ಡೈರೆಕ್ಟ್ ವಾಷಿಂಗ್ ಮಾಡ್ಸೀನಿ ಅಂತಂದು. ಇದು ಬ್ಲ್ಯಾಕ್ ಬೀಸ್ಟ್ ಅಂದು. ಇದು ಫೈನಲ್ ಸ್ಟೇಜ್.
ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜರ್ನಿ ನಮ್ದು. ಅದು ಹೇಳ್ತಾರಲ್ಲ, ಒಂದು ಸಣ್ಣಲಿಂತ ಸ್ಟಾರ್ಟ್ ಮಾಡ್ತಾರೆ. ಏನಾದ್ರು ದೊಡ್ಡ ಮಟ್ಟಿಗೆ ಹೋಗ್ಬೇಕಂತಂದ್ರೆ ಸಣ್ಣ ಪ್ರೊಜೆಕ್ಟ್ಲಿಂದ ಸ್ಟಾರ್ಟ್ ಮಾಡ್ತಾರಂತಲ್ಲ, ಆ ಟೈಪು. ಇದು ನೋಡ್ರಿ, ಎಲ್ಲ ತೆಗೆಸಿದ್ವಿ, ಎಲ್ಲ ಹೋಗ್ತೈತಿವೆ. ಇದು ಇವು ಹೊಕ್ಕವು, ಇದು ಹೋಗ್ತೈತಿ. ABS ಅಂತೈತಲ್ಲ, ಇದು ಹೋಗ್ತೈತಿ. ಆಲ್ಮೋಸ್ಟ್ ಎಲ್ಲ ಸ್ಟಿಕರಿಂಗ್ ಎಲ್ಲ ಹೋಗ್ತವೆ, ನೋಡ್ಬೋದು. ಆ ಲೈಟ್ ನೋಟಿಫಿಕೇಷನ್ಸ್ ಐತಲ್ಲ, ಸ್ವಲ್ಪ ಲೈಟ್ ನೋಟಿಫಿಕೇಷನ್ಸು ಮಾಡಿಸ್ತೀನಿ ಇದಕ್ಕೆ ನಾನು. ಸ್ವಲ್ಪ ರಿಂಗ್ ಲೈಟ್ಸ್ ವೈಟ್ ಕಲರ್, ಯಾಕಂದ್ರೆ ಬರೋ 2 ಕಲರ್ ಅದ್ರಾಗ, ವೈಟ್ ಒಂದು, ರೆಡ್. ಬ್ಲ್ಯಾಕ್ ಇತ್ತಲ್ಲ ನನ್ನ ಬೈಕ್, ಅದಕ್ಕೆ ನಾನು ವೈಟ್ ಪ್ರಿಫರ್ ಮಾಡಿದ್ದೆ. ಊರ್ತಲ್ಲ ಡಿಸ್ಕಷನ್ ವಿಚಾರ ಮಾಡ್ಕೊಂಡು ಹೆಂಗೆ ಹೋಗ್ಕೊಂತೀವಿ, ಎಲ್ಲ ನಮ್ಮ ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಆಗ್ತಾವೆ. ನೋಡಿರಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ಎಪಿಸೋಡ್ದಾಗ ಸಿಗೋಣಂತೆ. ಬಾಯ್ ಬಾಯ್.